ಇವತ್ತು ನೆಟ್ಟಿರುವಂಥ ವೃಕ್ಷ ಯಾವುದು ಅಂತ ಕೇಳಿದರೆ ಸುರ ಹೊನ್ನೆ ಅಂತ ಅದಕ್ಕೆ ಹೆಸರಿದೆ. ಹೊನ್ನೆ ಒಂದಿದೆ, ಸಸ್ಯಶಾಸ್ತ್ರದಲ್ಲಿ ತುಂಬ ಅಧ್ಯಯನ ಮಾಡಿದವರು ನಮ್ಮ ಜೊತೆಗಿದ್ದಾರೆ. ಆದರೆ ಅದು ಸುರ ಹೊನ್ನೆ ಅಂತ ಅದಕ್ಕೆ ಹೆಸರು. ಒಳ್ಳೆ ಪರಿಮಳ ಇರುವಂಥ ಹೂವನ್ನು ಕೊಡ್ತದೆ, ಪರಿಸರಕ್ಕೂ ಆಮ್ಲಜನಕವನ್ನು ಕೂಡ ಕೊಡ್ತದೆ. ಒಂದು ಸಣ್ಣದೊಂದು ವಿಚಾರ ನೆನಪಾಯಿತು ನನಗೆ. ಒಬ್ಬರಿಗೆ ಆಕ್ಸಿಜನ್ ಅಂತ ಇದೆ ನೋಡಿ, ಆಮ್ಲಜನಕದ ಅಗತ್ಯತೆ ಆಯ್ತಂತೆ. ಎಲ್ಲ ಓಡುದಿಲ್ಲಿಗೆ ಆಸ್ಪತ್ರೆಗೆ ಹೋಗ್ತಾರೆ. ಹೋಗಿ ಅವರನ್ನು ಸೇರಿಸಲಾಯಿತು ICU ಅಂತ. ಸ್ವಲ್ಪ ಬಿಡಿಸಿ ಹೇಳಿದರೆ ICU ಅಂತ ಅಷ್ಟೇ. ಆದರೆ ಅಲ್ಲಿ ಒಳಗೆ ಹೋದಾಗ ಅವರನ್ನು ಸೇರಿಸಿದರು. 1 ದಿನದ ಆಕ್ಸಿಜನ್ ಅವರಿಗೆ ಕೊಟ್ಟರು. ಹೊರಗೆ ಬರುತ್ತಿರುವಾಗ ಅವರಿಗೆ ಒಂದು ಬಿಲ್ಲು ಕೊಡಲಾಯಿತು. ನಿಮ್ಮದು ಇಷ್ಟು ಖರ್ಚಾಗಿದೆ, ಒಂದು 18,000 ಖರ್ಚಾಗಿದೆ, ಇದನ್ನು ನೀವು ಭರಿಸಬೇಕು ಅಂತಂದರು. ಅಲ್ಲ, ಈಗೆಲ್ಲ ಕೇಳ್ತಾರೆ ಆಯುಷ್ಮಾನ್ ಇದೆಯೋ ಇನ್ನೊಂದಿದೆಯೋ ಅದಿದೆಯೋ, ಆದರೆ ಇವರಲ್ಲಿ ಏನೂ ಇರಲಿಲ್ಲ. 18 ಕೊಡಬೇಕು ಅಂತಂದು ಅವರು ಕೇಳುವಾಗ ಇವರ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರು ಆಯ್ತಂತೆ. ಕೇಳಿರಂತೆ ಅಲ್ಲಿ ವ್ಯವಸ್ಥಾಪಕರು, ಏಕೆ ನಿಮ್ಮಲ್ಲಿ ಕೊಡಲಿಕ್ಕೆ ಹಣ ಇಲ್ಲವಾ, ಯಾಕೆ ಕೂಗ್ತಾ ಇದ್ದೀರಿ? ಅದಕ್ಕೆ ಅವರು ಹೇಳ್ತಾರಂತೆ, ನಾನು ಕೂಗುವುದು ಯಾಕೆಂತಂದರೆ ನಿಮಗೆ 18,000 ಕೊಡುವುದಕ್ಕಲ್ಲ, ನೀವು ಈಗ 1 ದಿನಕ್ಕೆ ನನಗೆ ಆಕ್ಸಿಜನ್ ಕೊಟ್ಟದಕ್ಕೆ 18,000ಕ್ಕೆ ಬಿಲ್ಲನ್ನು ಮಾಡಿದ್ದೀರಿ. ಆದರೆ ನನಗೆ 91 ವರ್ಷ, ಇಷ್ಟೂ ವರ್ಷದಲ್ಲಿ ನನಗೆ ಈ ಪ್ರಕೃತಿ ಇಷ್ಟೊಂದು ಆಮ್ಲಜನಕ ಕೊಟ್ಟಿದಲ್ವಾ, ಅದಕ್ಕೆ ನಾನು ಯಾವಾಗ ಬಿಲ್ಲನ್ನು ಪೇ ಮಾಡೋದು? ಇದು ನಿಜವಾಗ್ಲೂ ಒಂದು ಆಲೋಚಿಸಬೇಕಾದ ವಿಚಾರ ಅಲ್ವಾ. 91 ವರ್ಷದಲ್ಲಿ ಆಮ್ಲಜನಕ ಕೊಟ್ಟಿದೆ, ಅದಕ್ಕೆ ಕೃತಜ್ಞತೆ ಹೇಳುವುದು ಯಾವಾಗ ಅಂತ. ಇದು 1 ದಿನದ ವಿಷಯ ಲೆಕ್ಕಾಚಾರ. ಆದರೆ ಪರಿಸರ ಏಕೆ ಬೇಕು ಅಂತ ಈಗ ಅರಿವಾಗುವುದು ನಮಗೆ.